ಕ್ರೇಜ್ ಸರ್ ಏನ್ ಗೊತ್ತಾ ಅದು ನಮ್ಗೆ ಏನ್ ಗೊತ್ತ ನಿಷ್ಕಲ್ಮಶವಾದ ಪ್ರೀತಿ ಸರ್. ಈಗ ನಿಮ್ನ ಒಂದಿನ ನಾವು ಫ್ರೆಂಡ್ ಮಾಡ್ಕೊಂಡ್ರೆ ಯಾವತ್ತು ಒಂದಿನ ಜಗಳ ಆದಾಗ ನಮ್ಗೆ ಬೇರೆ ಬರಲ್ಲ. ನೀವು ಜಗಳನೂ ಆಡಲ್ಲ, ಪ್ರೀತಿಯಿಂದಾನೇ ಇರ್ತೀವಿ. ಸರ್ ನಮಸ್ಕಾರ. ಸರ್ ನಮಸ್ತೆ. ತಮ್ಮ ಹೆಸರು? ಮನು ಎಸ್ಎಂಆರ್ ಅಂತ, ಕಗ್ಲಿಪುರ, ಮಳವಳ್ಳಿ ತಾಲೂಕು, ಮಂಡ್ಯ ಜಿಲ್ಲೆ. ಸರ್ ಈಗ ಮುಡುಕ್ತೊರೆ ಜಾತ್ರೆ ನೀವ್ ಎಷ್ಟು ವರ್ಷದಿಂದ ಬರ್ತಾರೆ? ಸರ್ ಮುಡುಕ್ತೊರೆ ಜಾತ್ರೆ ನಮ್ಮ ತಾತನ ಕಾಲದಿಂದಾನೇ ನಮ್ಮ ಊರಿಗೆ ಕಟ್ತಾ ಇದ್ದವ್ರು. ನಮ್ಮ ತಾತನ ಕಾಲದಿಂದ ನಮ್ಮ ತಾತ ಅವ್ರು ನೆರವೇರಿಸ್ಕೊಬಂದು ನಮ್ಮ ತಾತ ಇಂದ ನಮ್ಮ ತಂದೆ ಮಾಡಿದ್ರು. ನಮ್ಮ ತಂದೆಯಿಂದ ನಾನ್ ಮಾಡ್ತಾ ಇದ್ದೀನಿ. ನೀವಂದ್ರೆ ಏನೊಂದು ಆನ್ಸೆಸ್ಟರ್ ಪ್ರಾಪರ್ಟಿ ಅಂದಂಗೆ ಅದೊಂಥರ ಹಿಂಗೆ ನಿಮ್ಗೆ ಹಳ್ಳಿಕಾರ ಅನ್ನೋದು ಒಂಥರ. ಸರ್ ಅದು ಏನ್ ಗೊತ್ತಾ, ಇವತ್ತು ನನ್ನ ನೋಡಿದ ಪ್ರಕಾರ ರಕ್ತಗತವಾಗಿ ಬರ್ತದೆ ಅಂತ ಹೇಳ್ತಾರಲ್ಲ, ಅದು ರಕ್ತಗತವಾಗಿ ಬಂದ್ರೆ ಈ ಗುಂಡಿಗೆ ಇಟ್ಕೊಂಡ್ರೆ ಸಾಕಾಗಲ್ಲ. ಯಾಕಂದ್ರೆ ಇವತ್ತು ಒಬ್ಬನ್ ನೋಡ್ಬಿಟ್ಟು ಅವನು BMW ತಗೊಂಡ, ನಾವು BMW ತಗೋಬಿಡ್ಬೋದು. ಅರ್ಥ ಮಾಡ್ಕೊಳ್ಳಿ. ಅವ್ನು ಬೈಕ್ ತಗೊಂಡ, ಎನ್ಫೀಲ್ಡ್, ನಾನು ತಗೋಬಿಡ್ಬೋದು. ಹೌದು, ಅನ್ಯೂಸ್. ಇವನ್ನ ಅವ್ನು ತಗೋಬಿಟ್ಟು ಅವನೇ ನಾನು ಹಳ್ಳಿ ಕಾರ್ ಎತ್ತಬೇಕು ಅಂತ ಸಾಕ್ಬೇಕು ಅಂದ್ರೆ ಅದಕ್ಕೆ ಎಲ್ಲರ ಕೈಲೂ ಆಗಲ್ಲ ಸರ್. ಅಂದ್ರೆ ಗುಂಡಿಗೆ ಬೇಕು ಅಂತ ಹೇಳ್ತಾರೆ. ಗುಂಡಿಗೆ ಬೇಕು ಸರ್, ಸಾಕು. ಅದಕ್ಕೇನ್ ಸರ್, ಇವಕ್ಕೆ ಮನೇಲಿ ಒಂದು ರೆಗ್ಯುಲರ್ ಆಗಿ ಇರ್ಲೇಬೇಕು. ಯಾಕಂದ್ರೆ ಏನೋ ಕಟ್ಬಿಟ್ಟು ಎಲ್ಲ ಹೊಂಟೋಗ್ಬಿಡೋದಲ್ಲ. ಇವು ಯೋಗಕ್ಷೇಮ ಒಬ್ಬ ಮಗುನ ನಾವು ಚಿಕ್ಕ ಪಾಪನ ಹೆಂಗ್ ನೋಡ್ಕೋತೀವಿ ಹಂಗ್ ನೋಡ್ಕೊಂಡ್ರೆ ಇವತ್ತು ಅಂದ್ರೆ ಈಗ ನಾವು ಅದಕ್ಕೆ ಪ್ರೀತಿ ಕೊಟ್ಟಷ್ಟು ಅದು ಪ್ರೀತಿ ಡಬಲ್ ಪ್ರೀತಿ ಸರ್. ಈಗ ನಾವ್ ಹೇಳದ್ ಮಟ್ಟಿಗೆ ದೇವ್ರನ್ನ ಎಲ್ಲೆಲ್ಲೋ ನೋಡ್ತೀವಿ, ದೇವ್ರು ಎಲ್ಲೂ ಇಲ್ಲ ಸರ್. ಕಣ್ಣೆದ್ರಿಗೆ ಇವೇ ನಾವ್ ದೇವ್ರ ಅಂತ ಪೂಜೆ, ನಾವ್ ಕಣ್ಣು ಕಾಣೋ ದೇವ್ರ ಅಂತ ನಾವು ಪೂಜೆ ಅಂದ್ರೆ ಮನೆತನ ಸರ್ ನಮ್ದು. ಓಕೆ, ಈಗ ನಿಮ್ಗೆ ಹಳ್ಳಿ ಕಾರ್ ಅಂದ್ರೆ ಯಾಕೆ ಸರ್ ಇಷ್ಟೊಂದು ಕ್ರೇಜ್? ಸರ್ ಏನ್ ಗೊತ್ತಾ ಅದು ನಮ್ಗೆ ಏನ್ ಗೊತ್ತ ನಿಷ್ಕಲ್ಮಶವಾದ ಪ್ರೀತಿ ಸರ್. ಈಗ ನಿಮ್ನ ಒಂದಿನ ನಾವು ಫ್ರೆಂಡ್ ಮಾಡ್ಕೊಂಡ್ರೆ ಯಾವತ್ತು ಒಂದಿನ ಜಗಳ ಆದಾಗ ನಮ್ಗೆ ಬೇರೆ ಬರಲ್ಲ. ನೀವು ಜಗಳನೂ ಆಡಲ್ಲ, ಪ್ರೀತಿಯಿಂದಾನೇ ಇರ್ತವೆ. ಅದ್ರೊಂದು ಈ ಖುಷಿ ಇದೆಯಲ್ಲ, ಇವಕ್ಕೇನ್ ಮೂಕ್ ಪ್ರಾಣಿಗಳಾಗೋಗ್ಬಿಟ್ರಿ. ಯಾಕಂದ್ರೆ ನಾನ್ ನೋಡ್ತಾ ಇದ್ದೆ ನಿಮ್ ಎದೆ ಮೇಲೆ ಟ್ಯಾಟೋ ಕೂಡ ಐತೆ ಸರ್. ಅದು ಅಭಿಮಾನ ಸರ್. ನಾನು ಯಾರು ಇವತ್ತವರೆಗೂ ನನ್ನ ಅಭಿಮಾನ ಇದೊಂದೇ ನಾನು ಹಾಕ್ಸ್ಕೊಂಡಿರೋದು, ಹಳ್ಳಿ ಕಾರ್ ಅನ್ನೋದು. ಇಲ್ಲಿ ನೋಡ್ಬೋದು, ಇದು ಭೀಷ್ಮ ಅಂತ ಸರ್. ಇದು ಹೆಸರು ಈ ಕಡೆದು ರೈಸಲ್ಲಿ ಇದ್ದು ರೀ. ಯಾರೋ ಕೂಟ ಮಾಡಿ ನಾನ್ ತಗೊಂಡೆ ಸರ್. ಎಲ್ಲಾ ಜಾತ್ರೆಲ್ಲೂ ಪ್ರೈಸ್ ವಿನ್ನಿಂಗ್ ಕ್ಯಾಂಡಿಡೇಟ್. ಅದ್ ನೆನಪಿಗೋಸ್ಕರ ಇರ್ಲಿ, ನನ್ನ ಗುರುತಿನ ಬೆಳೆಸಿದಾವೆ ಅಂದ್ಬಿಟ್ಟು ಒಂದು ಟ್ಯಾಟೋ ಹಾಕ್ಸ್ಕೊಂಡಿದ್ವಿ. ಈಗ ಯೂಶಲಿ ಏನಾಗುತ್ತೆ ಅಂದ್ರೆ ಸುಮಾರು ಜನ ಏನ್ ಮಾಡ್ತಾರೆ ಅಂತಂದ್ರೆ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಮೆಂಬರ್ಸ್ ಟ್ಯಾಟೋ ಹಾಕ್ಸ್ಕೊತಾರೆ. ಯಾಕಂದ್ರೆ ಅವ್ರು ಸಖತ್ತು ನಮ್ಗೆ ಪ್ರೀತಿ ಪಾತ್ರ ಇರೋದು. ಈಗ ನಿಮ್ಗೆ ಬಂದ್ಬಿಟ್ಟು ಹಳ್ಳಿ ಕಾರ್ ಬಂದ್ಬಿಟ್ಟು ಆ ಒಂದು ಪ್ಲೇಸ್ಗೆ ಸರ್ ಅದ್ ಹೇಳಿದ್ಮೇಲೆ ನಮ್ಮ ಮನೆಯಲ್ಲಿ ನಮ್ಮ ತಂದೆ ತಾಯಿ, ನಮ್ಮ ಫ್ಯಾಮಿಲಿ ಬಿಟ್ರೆ ಎರಡನೇ ಫ್ಯಾಮಿಲಿ ಸರ್. ಎರಡನೇ ಫ್ಯಾಮಿಲಿ. ಓಕೆ ಫೈನ್ ಸರ್. ಈಗ ಈ ಒಂದು ಜಾತ್ರೆಗೆ ನೀವು ಎಷ್ಟು ಜೊತೆ ಎತ್ತುಗಳನ್ನ ಸರ್? 2 ಜೊತೆ ಎತ್ತು ಇದೆ. ಒಂದ್ ಜೊತೆ ಮಾರಿದ್ದೀನಿ ಸರ್, ಒಂದ್ ಜೊತೆ ಈಗ ಪ್ರೈಸ್ ಬಿಟ್ಟಿದೆ, ಕಮಿಟಿಗೆ ಬಿಟ್ಟಿದ್ರ ಸರ್. ಇದು ಅಲ್ಲೂ ಏನಾಗಿದೆ ಸರ್? ಕಡೆ ಸರ್, ಕಡೆ 3 ವರ್ಷ ಆಗಿದೆ ಸರ್ ಕಡೆಗೆ ಬಿದ್ದು. ಈಗ ನೀವು ಇದ್ರಲ್ಲಿ ಬೇಸಾಯ ಏನಾದ್ರು ಮಾಡ್ತೀರಾ? ಸರ್ ಮಾಡ್ತೀನಿ. ನಮ್ಮ ಅಗತ್ಯ ನಮ್ಮ ಜಮೀನ್ ಬೇಸಾಯ ಮಾಡ್ಕೋತೀವಿ. ಬೇರೆ ಬಾಡಿಗೆ ಅಂತ ಬೇರೆ ಅದೆಲ್ಲ ಇಲ್ಲ, ನಿಮ್ದು ಮನೆ ಸ್ವಂತಕ್ಕೆ ನಾವು ಯೂಸ್ ಮಾಡ್ಕೋತೀರಾ? ಇಲ್ದೇ ಎಲ್ಲಾ ತರದ ಕೆಲಸನೂ ಮಾಡ್ತೀರಲ್ವಾ? ಮಾಡ್ತೀವಿ ಸರ್. ಅದ್ರ ಜೊತೆಗೆ ಶೋಕಿನೂ ಮೆರವಣಿಗೆ ಮಾಡ್ತೀರಾ? ನೀವು ಯಾವೆಲ್ಲ ಜಾತ್ರೆಗೆ ಹೋಗ್ತೀರಾ ಸರ್? ನಾನು ಫಸ್ಟ್ ಸುತ್ತೂರು ಮಾಡ್ತೀನಿ, ಆಮೇಲೆ ಮುಡುಕ್ತಾರೆ. ಎತ್ತಿನ ಮಾರ್ಲಿಲ್ಲ ಅಂದ್ರೆ ಬೇಬಿ ಮತ್ತೆ ಸಿಹಳ್ಳಿ ಮಾಡ್ತೀನಿ. ಸಿಹಳ್ಳಿ ಒಟ್ಟಲ್ಲಿ ಒಂದು 3 ರಿಂದ 4 ಜಾತ್ರೆ ಕಂಪಲ್ಸರಿ ಮಾಡ್ತೀವಿ. ಓಕೆ ಫೈನ್ ಸರ್, ಒಳ್ಳೇದಾಗ್ಲಿ. ನನ್ನ ಕಡೆಯಿಂದ ಆಲ್ ದಿ ಬೆಸ್ಟ್ ಹೇಳ್ತಾ ಇದ್ದೀನಿ. ಏನಾದ್ರು ಹೆಸರಿಟ್ಟಿದ್ದೀರಾ ಸರ್? ಸರ್ ಇದು ನೋಡಿದ್ದು, ಇದು ತಿಂಡ್ಲು ನಂದಿಪ್ಪ ಅಂತಾನೆ ಅವರು ಹೆಸರಿಟ್ಟಿ ಈಚೆಗೆ ಬಂದಿದ್ದು ಎತ್ತಿದ್ದು ಭೀಮಾ ಅಂತ. ನೋಡಿ, ತಿಂಡ್ಲು ನಂದಿಪ್ಪ ಅವರು ನಾಮಕರಣ ಮಾಡಿದ್ರು ಸರ್. ಅವ್ರು ಎಲ್ಲದಕ್ಕೂ ಸಾಮಾನ್ಯವಾಗಿ ಮಾಡಲ್ಲ, ಅವ್ರಿಗೆ ಯಾವ್ದು ತುಂಬಾ ಇಷ್ಟ ಆಗುತ್ತೆ ಅಂತದಕ್ ಮಾತ್ರ ಇವ್ರು ಹೆಸರಿಡೋದು ಭೀಮಾ ಅಂತ ಇಟ್ಟಾರೆ. ಮತ್ತೆ ಸರಿ ಸರ್, ಓಕೆ ಮಾತಾಡ್ತೀನಿ. ಒಂದು 5 ನಿಮಿಷ ಮಾತಾಡ್ಬೇಕು, ಆಮೇಲೆ ಮಾತಾಡ್ತೀನಿ. ಓಕೆ, ತಮ್ಮ ಫೋನ್ ನಂಬರ್ ಹೇಳ್ಬಿಡ್ತಾರೆ ಸರ್? 8105948666 810 594 8666. ಓಕೆ ಸರ್, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು.